ಎಲ್ರಿಗೂ ನಮಸ್ಕಾರ ರೀ. ಇವತ್ತು ಇಂಡಿಯಾದ 5ನೇ T20 ಐತಿ ನ್ಯೂಜಿಲೆಂಡ್ದವ್ರ ಮೇಲೆ. ಸೊ ಈ ವಿಡಿಯೋದಾಗ ಮ್ಯಾಚ್ ಎಲ್ಲೈತಿ, ವೆದರ್ ರಿಪೋರ್ಟ, ಪಿಚ್ ರಿಪೋರ್ಟ, ಪ್ಲೇಯಿಂಗ್ ಇಲ್ಲ ಆ್ಯಂಡ್ ಪ್ಲೇಯಿಂಗ್ ಇಲ್ಲ ಬೆಟ್ಟ ಅಟ್ಟು ಈ ವಿಡಿಯೋ ಫುಲ್ ನೋಡತ್ತಿ. ಅದಕ್ಕೆ ವಿಡಿಯೋನ ಕೊನೆ ನೋಡ್ರಿ, ಹಂಗೆ ವಿಡಿಯೋಕ್ಕೆ ಲೈಕ್ ಮಾಡ್ರಿ. ಎಸ್, ಸೀದಾ ಮ್ಯಾಚ್ ಕಡೆ ಬಂದ್ಬಿಡೋಣ. ಇವತ್ತಿನ ಮ್ಯಾಚ್ ಅಂತೂ ಡಿಸೈಡರ್ ಅಂತೂ ಏನು ಇಲ್ಲ. ಇವತ್ತು ಆರಾಮ್ ಸೀರೀಸ್ ಅಂತೂ 3ನೇ ಮ್ಯಾಚ್ ಒಳಗೆ ಮುಗಿಸೇ ಬಿಟ್ಟಿವಿ. ಏನಂದ್ರೆ ಇವತ್ತು ನ್ಯೂಜಿಲೆಂಡ್ದವ್ರು ಕಿಮ್ಮತ್ ಸಂಬಂಧ ಆಡ್ತಾರೋ, ನಮ್ಮವರು ವರ್ಲ್ಡ್ ಕಪ್ ಹೋಗಿದ್ದ ಮುಂಚೆ ಒಂದು ಸೀರೀಸ್ ಅಟ್ಟು ಮ್ಯಾಚ್ ಡಾಮಿನೇಟ್ ಮಾಡಿ ಇವತ್ತು ಅವ್ರು ತಿಳ್ಕೊಂಡು ಹುಮ್ಮಸ್ಲೆ ಹೋಗಾರು T20 ವರ್ಲ್ಡ್ ಕಪ್ಪಿಗೆ. ಎಸ್, ಇವತ್ತಿನ ಮ್ಯಾಚ್ನಾಗ ಇನ್ನೊಂದು ಏನು ಸ್ಪೆಷಲ್ ಅಂದ್ರೆ, ಸಂಜು ಸ್ಯಾಮ್ಸನ್ ಅವರು ಅವರ ಹೋಮ್ ಗ್ರೌಂಡ್ ಆಡ್ಲಾತ್ತಾರ. ಇವತ್ತಿನ ಅವರು ಆಡ್ಲಾಕ ಇಷ್ಟು ವರ್ಷ ಆಯ್ತು, ಒಂದು ಸಲ ಅವ್ರು ಹೋಮ್ ಗ್ರೌಂಡ್ನಾಗ ಅವರು ಇಂಟರ್ನ್ಯಾಷನಲ್ ಮ್ಯಾಚ್ ಆಡಿರ್ಲಿಲ್ಲತ್ತ. ಫಾರ್ ದ ಫಸ್ಟ್ ಟೈಮ್ ಸಂಜು ಸ್ಯಾಮ್ಸನ್ ಅವರು ಅವರ ಹೋಮ್ ಗ್ರೌಂಡ್ ಆಡ್ಲಾತ್ತಾರ ಇನ್ನೊಂದು ಇಂಟರ್ನ್ಯಾಷನಲ್ ಮ್ಯಾಚ್. ಇನ್ನೊಂದು ಏನು ಸ್ಟಾರ್ಟ್ಸ್ ಅಂದ್ರೆ ಪೂರಾ ಇಡೀ ಸ್ಟೇಡಿಯಂ ಸೋಲ್ಡ್ ಔಟ್ ಆಗೈತಂತ. ಸೊ ಕ್ರೇಜ್ ಆಫ್ ಸಂಜು ಸ್ಯಾಮ್ಸನ್ ಅಂತ ಕೇಳಿದಾಗ ಅವ್ರು ಚಲೋ ಆಡ್ಲಿಕ್ಕಂದ್ರೆ ಆಯ್ತು. ಕರೆ ಮಂದಿ ಯಾವ ಪರಿ ಸಪೋರ್ಟ್ ತೋರ್ಸ್ಲತ್ತಾರ ಅವ್ರಿಗೆ ಕೇಳ ಪೀಪಲ್ಸ್ ಅತ್ತೆ ಇದ್ರ ಮೇಲೆ ಗೊತ್ತಾಕತಿ. ಓಕೆ, ಇವತ್ತಿನ ಮ್ಯಾಚ್ ಎಲ್ಲ ಹೇಳ್ತಾರೆ ಅಂದ್ರೆ ತಿರುವನಂತಪುರಂನ ಗ್ರೀನ್ ಫೀಲ್ಡ್ ಸ್ಟೇಡಿಯಂನ ನಡೀತಿ. ಈ ಗ್ರೀನ್ ಫೀಲ್ಡ್ ಸ್ಟೇಡಿಯಂ ಸ್ಟಾರ್ಟ್ಸ್ ನೋಡ್ಕೋಸೋರ ಇಲ್ಲಿ ಟಾಸ್ ಫಸ್ಟ್ ಗೆದ್ದವರು, ಟಾಸ್ ಸೆಕೆಂಡ್ ಗೆದ್ದವರು ಯಾರಿಗೆ ಇಬ್ಬರಿಗೆ ಫೇವರ್ ಇಲ್ಲ, ಇಬ್ಬರಿಗೆ ಸೇಮ್ ಬಿಹೇವ್ ಮಾಡೋದು ಪಿಚ್ ಇಲ್ಲಿ. ಏನಂದ್ರೆ ಅವರು ಅದು ಎಷ್ಟು ಇಲ್ಲಿ ನಡೆದ 4 ಮ್ಯಾಚ್ ಇಬ್ಬರು ಫಸ್ಟ್ ಬ್ಯಾಟಿಂಗ್ ಆಡೋದಾಗಿದ್ದರು, ಇಬ್ಬರು ಸೆಕೆಂಡ್ ಬ್ಯಾಟಿಂಗ್ ಆಡೋದಾಗಿದ್ದರು. ಯಾವುದೇ ಫೇವರಿಸಮ್ ಇಲ್ಲಿ. ಇನ್ನು ಫಸ್ಟ್ ಇನ್ನಿಂಗ್ಸ್ ಅವರೇಜ್ ಸ್ಕೋರ್ 145 ಐತಿ. ಹೈಯೆಸ್ಟ್ ಸ್ಕೋರ್ ಈ ಗ್ರೌಂಡ್ ಹೊಡೆದಿದ್ದು 235 ರನ್ ಐತಿ. ಸೊ ಎಕ್ಸ್ಪೆಕ್ಟ್ ಮಾಡ್ಬೋದು ಇವತ್ತಿನ ಮ್ಯಾಚ್ ನಾವು ಹೈಯೆಸ್ಟ್ ರನ್ ಬೇಕಂದ್ರೆ ನಮ್ಮ ಇಂಡಿಯಾ ಕಡೆ ಅಂತ. ನಮ್ಮ ಕಡೆ ಅಭಿಷೇಕ್ ಶರ್ಮಾ ನೋಡ್ರಿ ನೀವು, 1ನೇ ಮ್ಯಾಚ, 3ನೇ ಮ್ಯಾಚ, ಇವತ್ತು 5ನೇ ಮ್ಯಾಚ. ಸೊ ಇವತ್ತು ಕ್ಲಿಕ್ ಹಾಕತ್ ಅನ್ಸ್ಲೈತೆ. ಯಾಕಂದ್ರೆ ಅಭಿಷೇಕ್ ಶರ್ಮಾ 1ರ ಮ್ಯಾಚ್ ಗೆದ್ದಕ್ರೆ 1ನೇ ಮ್ಯಾಚ್ ಸೂಪರ್ ಆಗಿ ಹಿಡಿದ್ರು, 2ನೇ ಮ್ಯಾಚ್ ಡೌನ್ ಆದ್ರು, 3ನೇ ಮ್ಯಾಚ್ ಹಾಕದಾಗ ಹಿಡಿದು 4ನೇ ಮ್ಯಾಚ್ ಡೌನ್ ಆದ್ರು. ಇವತ್ತು 5ನೇ ಮ್ಯಾಚ್ ಇವತ್ತು ಕುಣ್ಸಂಗ್ ಕಾಣಿಸ್ತಾರೆ ಇವತ್ತು ಅಭಿಷೇಕ್ ಶರ್ಮಾ ಅವರು. ಸೊ ಇವತ್ತು ಬರೋಬ್ಬರಿ ಎಲ್ಲ ಹೊಂದ್ಕೊಂಬಂದೈತಿ ಇಂಡಿಯಾ ಟೀಮ. ಫಸ್ಟ್ ಬ್ಯಾಟಿಂಗ್ ಆಡಿ ಇವತ್ತು ಇಂಡಿಯಾ ಟೀಮ್ ಅಂತ ನಾ ಅನ್ಕೋತೀನಿ. ಇದಕ್ಕರ ಮುಂದೆ ಹೋಗಿ ವರ್ಲ್ಡ್ ಕಪ್ನಾಗ ಹೆಲ್ಪ್ ಆಗೈತಿ. ಫಸ್ಟ್ ಬ್ಯಾಟಿಂಗ್ ಆಡೋ ಸಿಚುವೇಶನ್ ಏನ್ರ ಬರ್ತಂದ್ರೆ ಇನ್ನ ಅಪೀಲ್ ಮಾಡ್ಕೋಬಹುದು, ಮುಂದೆ ಅಪ್ಲೈ ಮಾಡ್ಕೋಬಹುದು. ಇವತ್ತು ಫಸ್ಟ್ ಬ್ಯಾಟಿಂಗ್ ಆಡಿ ನಮ್ಮ ಟೀಮ್ ಇಂಡಿಯಾ ನಾ ಅನ್ಕೋತೆ. ಇನ್ನು ಈ ಲೋಯೆಸ್ಟ್ ಸ್ಕೋರ್ 61 ಐತಿ. ಅದನ್ನ ಬೇಡಾಗಿದ್ದು ನಮ್ಗೆ. ಇದು ಇಂಡಿಯಾ ನ್ಯೂಜಿಲೆಂಡ್ದವ್ರ ಮೇಲೆ ಐತಿ, ಅದನ್ನ ಮೋಸ್ಟ್ಲಿ ಹಿಡ್ದಂಗೆ ಕಾಣಿಸ್ತಾರೋ. ಓಕೆ, ಅದನ್ನ ಬಿಟ್ಬಿಡ್ರಿ. ವೆನ್ಯೂ ರಿಪೋರ್ಟ್ ಆಯ್ತು, ಪಿಚ್ ರಿಪೋರ್ಟ್. ಇದು ವೆನ್ಯೂ ರಿಪೋರ್ಟ್ ಆಯ್ತು. ಪಿಚ್ ಯಾರಿಗಂದ್ರೆ ಇಲ್ಲಿ ಪೇಸರ್ಸ್ಗಳಿಗೆ ಸ್ವಲ್ಪ ಹೆಲ್ಪ್ ಐತಿ ಈ ಪಿಚ್ನಾಗ. ಸೊ 235 ಬ್ಯಾಟರ್ಸ್ಗಳಿಗೆ ಆಲ್ಮೋಸ್ಟ್ ಇಲ್ಲಿ ಹೆಲ್ಪ್ ಐತಿ. ಸ್ಪಿನ್ನರ್ಸ್ಗಳಿಗೆ ಸ್ವಲ್ಪ ಹೆಲ್ಪ್ ಐತಿ. ಸೊ ಕುಲ್ದೀಪ್ ಯಾದವ್ ಅಂತ ಫಾರ್ಮ್ ಆಗೋದಿಲ್ಲ ಅಂದ್ರು ಓಲಿ ನಡೀತೈತೆ. ಅದಕ್ಕೇನಾಗಲ್ಲ. ಹೆಂಗೆ ಸೂರ್ಯಕುಮಾರ್ ಯಾದವ್ ಮೊದಲೇ ನಾವು ವರ್ಲ್ಡ್ ಕಪ್ ಟೀಮ್ನವ್ರು ಬಿಟ್ಟು ಬೇರೆ ಯಾರು ಹಾಕೋಲ್ಲತಿ. ಓಕೆ, ಅವರೇ ಇರ್ತಾರೆ, ಮತ್ತೆ ಯಾರು ತೆಗಿಲಾಕೋದು ನೋಡಲ್ಲ. ಇಂಡಿಯಾ ಟೀಮ್ನವರು ಅವರೇ ಇರ್ತಾರೆ ಅನ್ಕೋತೀನಿ. ಇನ್ನು 3ನೇದು ವೆದರ್ ಅಪ್ಡೇಟ್ ಕಡೆ ಕೇರ ನೀವು ಯಾವುದೇ ಮಳೆ ಸೂಚನೆ ಇಲ್ಲ. ನಮ್ಮ ಇಂಥ ಬ್ಯಾಸ್ಗೆ ಮಳೆ ಬರಂಗಿಲ್ಲ. ಇಂಡಿಯಾದಾಗ ಮಳಿ ಇಲ್ಲ, ಅದಕ್ಕೆ ಯಾವುದೇ ಚಿಂತೆನೂ ಇಲ್ಲ. ಇನ್ನು 4ನೇದು ಏನಪ್ಪಾ ಅಂದ್ರೆ ಪ್ಲೇಯಿಂಗ್ 11 ಅಪ್ಡೇಟ್ ಅಂತ ಬಂದ್ರೆ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಅದು ಇಶಾನ್ ಕಿಶನ್ ಅವರು ಬರುವ ಸಾಧ್ಯತೆ ಎಲ್ಲ ಕಾಣಿಸ್ಲಾದೈತಿ. ಒಂದ್ ವೇಳೆ ಏನಾರ ಕರುಣೆ ತೋರಿಸಿದ್ರೆ ಆ ಕಡೆ ಕರುಣೆ ತೋರಿಸಿದ್ರೆ ಶ್ರೇಯಸ್ ಅಯ್ಯರ್ ಹೊರಗೆ ಬರ್ತಾರ. ಮಾನ್ಯ ಸೂರ್ಯಕುಮಾರ್ ಯಾದವ್ ಏನ್ ಹೇಳಿದ್ರ ಅಂದ್ರೆ ನಾವು T20 ವರ್ಲ್ಡ್ ಕಪ್ಗೆ ಯಾರ್ಯಾರು ಸೆಲೆಕ್ಟ್ ಆದ್ರೆ ಅವ್ರನ್ನ ಆಡಿಸ್ಬೇಕಂತ ನಮ್ಗೆ ಇದು ಇತ್ತು. ಹಂಗೇಳಿ ನಾವು ಏನ್ರ ಹಂಗೆ ಬೇರೆ ಕಡೆ ಚಾಯ್ಸ್ ಮಾಡೋದಿತ್ತಂದ್ರೆ ನಾವು ಇದು ನಮ್ಮ ಶ್ರೇಯಸ್ ಅಯ್ಯರ್ ಅವ್ನ ಬೇರೆ ಪ್ಲೇಯರ್ಸ್ಗಳನ್ನ ತಗೋತೀವಿ ಹೇಳೋ. ಇಟ್ ಮೀನ್ಸ್ ಶ್ರೇಯಸ್ ಅಯ್ಯರ್ ಅವ್ನ ಹಾಕೋಂಗಿಲ್ಲ ಅನ್ಸತಿ. ಆದ್ರೂ ಏನ್ರ ಕರುಣೆ ತೋರಿಸೋದು ಹಾಕೋತಾರು ಶ್ರೇಯಸ್ ಅಯ್ಯರ್ ನಾ ಅನ್ಕೋತೀನಿ. ಸೊ ಹಂಗೇನು ಮಾಡಂಗಿಲ್ಲ. ಇಶಾನ್ ಕಿಶನ್ ಅವ್ರು ಬ್ಯಾಕ್ ಬರ್ತಾರೆ ಅಷ್ಟೇ, ಏನು ಮತ್ತೇನಿಲ್ಲ. ಇನ್ನು ಇಶಾನ್ ಕಿಶನ್ ಅವ್ರು ಬಂದ್ರೆ ಹರ್ಷದೀಪ್ ಸಿಂಗ್ ಅವ್ರು ಹೊರಗೆ ಹೋಗ್ತಾರೆ ಅಷ್ಟೇ. ಓಕೆ, ಇದಾದ್ರೆ ಇನ್ನು ನೆಕ್ಸ್ಟ್ ಇಂಡಿಯಾ ಪ್ಲೇಯಿಂಗ್ 11 ನೋಡ್ಕೊತಗೋಣ. ಇಂಡಿಯಾ ಪ್ಲೇಯಿಂಗ್ 11 ಆಸ್ ಇಟ್ ಈಸ್ ಸ್ಯಾಮ್ಸನ್ ಅವ್ರಂತೂ ಬಿಡಂಗಿಲ್ಲ. ಇದಕ್ಕಾರ ಗಂಭೀರ್ ಅವ್ರು ಈಗ ಒಂದು ಪ್ರೆಸ್ ಕಾನ್ಫರೆನ್ಸ್ ಒಳಗೆ ಹೇಳ್ಯಾರು. ಏನಂದ್ರೆ ಸಂಜು ಸ್ಯಾಮ್ಸನ್ 20 ಡಕ್ ಆದ್ರು 20 ಮ್ಯಾಚ್ 20 ಡಕ್ ಆದ್ರು 21ನೇ ಮ್ಯಾಚ್ ಆಡ್ಸಂತ ಗಂಭೀರ್ ಅವ್ರು ಹೇಳ್ಯಾರ. ಸೊ ಇದು ಗಂಭೀರ್ ಅವ್ರ ಕೋಚಿಂಗ. ಸೊ ಸಂಜು ಸ್ಯಾಮ್ಸನ್ ಅವ್ರದ್ದು ಪಕ್ಕ ಇರತ್ತಾರೋ. ಸೊ ಇದು ಸಂಜು ಸ್ಯಾಮ್ಸನ್ ಅಭಿಷೇಕ್ ಶರ್ಮಾ ಓಪನಿಂಗ್ ಬರ್ತಾರೋ. 3ನೇ ನಂಬರ್ ಇಶಾನ್ ಕಿಶನ್, 4ನೇ ನಂಬರ್ ಸೂರ್ಯಕುಮಾರ್ ಯಾದವ್, 5ಕ್ಕೆ ಶಿವಮ್ ದುಬೆ, 6ಕ್ಕೆ ಹಾರ್ದಿಕ್ ಪಾಂಡ್ಯ, 7ಕ್ಕೆ ಏನೈತಿ ಇಲ್ಲಿ ಹರ್ಷಿತ್ ರಾಣಾ, 8ಕ್ಕೆ ವರುಣ್ ಚಕ್ರವರ್ತಿ, 9ಕ್ಕೆ ಬಿಷ್ಣೋಯಿ, 10ಕ್ಕೆ ಬುಮ್ರಾ ಐತಿ, 11ಕ್ಕೆ ಯಾರು ಅದಾರ್ತೇಳಿ ನೀವ 11ಕ್ಕೆ ನೀವ ಕಾಮೆಂಟ್ ಮಾಡ್ರಿ. ಸೊ ನೋಡುವ ನಮ್ಮ ಸಬ್ಸ್ಕ್ರೈಬರ್ಸ್ ಹೆಂಗೆ 11th ಪ್ಲೇಯರ್ ನೀವು ಕಾಮೆಂಟ್ ಮಾಡ್ರಿ, ನಿಮ್ಗೆ ಟಾಸ್ಕ್ ಕಾಮೆಂಟ್ ಒಳಗೆ. ಸೊ ಓಕೆ, ಇನ್ನೆಲ್ಲ ನೆಕ್ಸ್ಟ್ ಪ್ರಿಡಿಕ್ಷನ್ ಕಡೆ ಬರ್ನು. ಏಕ ಸತತ 3 ಮ್ಯಾಚ್ ಆಯ್ತು.
ಪ್ರಿಡಿಕ್ಷನ್ ಕರೆಕ್ಟ್ ಅಲ್ಲತ್ತ. ಸೊ ಇವತ್ತು ಯಾಕೋ ನನಗೆ ಮತ್ತೆ ಅನಿಸ್ಲಾದ ಇವತ್ತು ಯಾಕೋ ಇಂಡಿಯಾದವ್ರು ಗೆಲ್ತಾರೆ. ಅದಕ್ಕಾರೆ ಹಂಗೆ ಒಂದು ಸ್ವಲ್ಪ ತಲೆ ಬರೋದು. ಮತ್ತು ಇವತ್ತು ಯಾಕೋ ನಮ್ಮ ಇಂಡಿಯಾದ ಟೀಮ್ನವ್ರು ಫಸ್ಟ್ ಬ್ಯಾಟಿಂಗ್ ಮಾಡಿ ಒಂದು ಸ್ವಲ್ಪ ಹೈ ಸ್ಕೋರ್ ಬಿಡಂಗೆ ಕಾಣಿಸ್ಲತ್ತಾರೋ. ಸೊ ನೋಡು ಏನಾಗತ್ತೆ ಇವತ್ತಿನ ಮ್ಯಾಚ್ ಅಂತೇಳಿ. ಸೊ ಇಷ್ಟೈತ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋಕ್ಕೆ ಒಂದು ಲೈಕ್ ಮಾಡಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರು. ಸೊ ಮಾತಾಡೋಣ ಎಲ್ರಿಗೂ ನಮಸ್ಕಾರ.